ಎಲ್ಲರಿಗೂ ನಮಸ್ಕಾರ. ನಾವು ಇಂದು ಬದುಕುತ್ತಿರುವ ಜೀವನದ ಕಾಲಾವಧಿ ಎಷ್ಟು ಎಂದು ತಿಳಿದಿದ್ದೀರಾ? ವಿಶ್ವಸಂಸ್ಥೆಯ ವರದಿಯ ಪ್ರಕಾರ 2021ರಲ್ಲಿ ಗ್ಲೋಬಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೇವಲ 71.4 ವರ್ಷಗಳು. ಆದರೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಮಾನವನ ಆಯುಷ್ಯ ಒಂದು ಕಾಲದಲ್ಲಿ ಲಕ್ಷ ವರ್ಷಗಳವರೆಗೆ ಇತ್ತು ಎಂದರೆ ನಂಬುತ್ತೀರಾ? ಪುರಾಣಗಳ ಪ್ರಕಾರ ಕಾಲಚಕ್ರವು 4 ಯುಗಗಳಲ್ಲಿ ಸಾಗುತ್ತದೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗ. ಸತ್ಯಯುಗದಲ್ಲಿ ಮಾನವರ ಆಯುಷ್ಯ 1,00,000 ವರ್ಷಗಳು, ತ್ರೇತಾಯುಗದಲ್ಲಿ 10,000 ವರ್ಷಗಳು, ದ್ವಾಪರಯುಗದಲ್ಲಿ 1,000 ವರ್ಷಗಳು ಹಾಗೂ ಕಲಿಯುಗದಲ್ಲಿ 100 ವರ್ಷಗಳಷ್ಟೇ. ಸದ್ಯ ನಾವು ಜೀವಿಸುತ್ತಿರುವುದು ಕಲಿಯುಗದಲ್ಲಿ. ಕಲಿಯುಗದ ಒಟ್ಟು ಅವಧಿ 4,32,000 ವರ್ಷಗಳು. ಕಲಿಯುಗ ಕ್ರಿಸ್ತಪೂರ್ವ 3,102ರಲ್ಲಿ ಶ್ರೀಕೃಷ್ಣನ ಕಾಲವಾದ ನಂತರ ಆರಂಭವಾಗಿದೆ ಎಂದು ಉಲ್ಲೇಖ. ಇಂದಿನ ವರ್ಷ 2026, ಅಂದರೆ ಕಲಿಯುಗದಲ್ಲಿ 5,127 ವರ್ಷಗಳು ಮಾತ್ರ ಕಳೆದಿವೆ. ಇದು ಕೇವಲ 1% ಮಾತ್ರ. ಇನ್ನು 4,26,000 ವರ್ಷಗಳು ಬಾಕಿ ಉಳಿದಿವೆ. ಅಂದರೆ ನಾವು ಕಲಿಯುಗದ ಆರಂಭಿಕ ಹಂತದಲ್ಲೇ ಇದ್ದೇವೆ. ಆಯುರ್ವೇದವು ಆಯುಷ್ಯದ ಬಗ್ಗೆ ಇದನ್ನೇ ಹೇಳುತ್ತದೆ. ಚರಕ ಸಂಹಿತೆಯ ಪ್ರಕಾರ ವರ್ಷಶತಂ ಕಲ್ವಾಯುಃ ಪ್ರಮಾಣಂ, ಅಂದರೆ ಮಾನವನ ಸಹಜ ಆಯುಷ್ಯ ಕೇವಲ 100 ವರ್ಷಗಳು. ಆದರೆ ಇಂದು ನಿಮ್ಮ ಸರಾಸರಿ ಆಯುಷ್ಯ ಕೇವಲ 70 ವರ್ಷಗಳಿಗಷ್ಟೇ ಸೀಮಿತವಾಗಿ ಬಿಟ್ಟಿದೆ. ಹಾಗಾದರೆ ನಮ್ಮ ಆಯುಷ್ಯ ಏಕೆ ಕ್ಷೀಣಿಸುತ್ತಿದೆ? ಇದಕ್ಕೆ ಉತ್ತರ ಶ್ರೀಮದ್ ಭಾಗವತ ಪುರಾಣದಲ್ಲಿ ಉಲ್ಲೇಖವಿದೆ. ತತಶ್ಚಾನುದಿನಂ ಧರ್ಮಃ ಸತ್ಯಂ ಶೌಚಂ ಕ್ಷಮಾದಯ ನಕ್ಷತ್ಯಾಯುರ್ಬಲಂ ಸ್ಮೃತಿ. ಅಂದರೆ ಕಾಲಕ್ರಮೇಣ ಧರ್ಮ, ಸತ್ಯ, ಶುದ್ಧಿ, ಸ್ಮರಣೆ ಮತ್ತು ಆಯುಷ್ಯವು ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಆಯುಷ್ಯ ಕ್ಷೀಣಿಸುತ್ತಿರುವುದರ ಬಗ್ಗೆ ಆಯುರ್ವೇದದ ನಿಲುವನ್ನು ಮುಂದಿನ ವಿಡಿಯೋದಲ್ಲಿ ಅವಲೋಕಿಸೋಣ. ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಪುನರುಸು ಆಯುರ್ವೇದನ್ ಪಂಚಕರ್ಮ ಹಾಸ್ಪಿಟಲ್ ಗೋಕಾಕನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದಗಳು.